ಹಲೋ ಸ್ಟೂಡೆಂಟ್ಸ್, ಇವತ್ತಿನ ಕ್ಲಾಸಲ್ಲಿ ನಾವು PUC ಫಸ್ಟ್ ಇಯರ್ನ ಚಾಪ್ಟರ್ 11 ನೋಡೋಣ. ಅಕೌಂಟ್ಸ್ ಫ್ರಮ್ ಇನ್ಕಂಪ್ಲೀಟ್ ರೆಕಾರ್ಡ್ಸ್, ಇದರದ್ದು ಥೆರೀಸ್ ಆಸ್ಪೆಕ್ಟ್ಸ್ ನೋಡೋಣ. ಸೊ ಫಸ್ಟ್ ಮೀನಿಂಗ್ ಇದೆ, ಅಕೌಂಟಿಂಗ್ ರೆಕಾರ್ಡ್ಸ್ ವಿಚ್ ಆರ್ ನಾಟ್ ಸ್ಟ್ರಿಕ್ಟ್ಲಿ kept according to double entry system are known as incomplete records. According to double entry system ಯಾವುದು ರೆಕಾರ್ಡ್ಸನ್ನು ಇಟ್ಟಿರೋದಿಲ್ಲ ಅಂತ ಒಂದು ಅಕೌಂಟ್ಸ್ಗೆ ನಾವೇನಂತ ಕರಿತೀವಿ, ಅಕೌಂಟ್ಸ್ ಫ್ರಮ್ ಇನ್ಕಂಪ್ಲೀಟ್ ರೆಕಾರ್ಡ್ಸ್ ಅಂತ ಕರಿತೀವಿ. ಇಟ್ ಈಸ್ ಇನ್ಕಂಪ್ಲೀಟ್ ಆ್ಯಂಡ್ ಅನ್ಸಿಸ್ಟಮೆಟಿಕ್ ಮೆಥಡ್ ಆಫ್ ರೆಕಾರ್ಡಿಂಗ್ ಟ್ರಾನ್ಸಾಕ್ಷನ್. ಇದು ಅನ್ಸಿಸ್ಟಮೆಟಿಕ್ ಆಗಿರ್ತೈತಿ ರೆಕಾರ್ಡ್ ಮಾಡೋದು ಟ್ರಾನ್ಸಾಕ್ಷನ್ಸನ್ನು ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ಇದರಲ್ಲಿ ಬರ್ತಕ್ಕಂಥದ್ದು 3 ನಮಗೆ ಅಕೌಂಟ್ಸನ್ನು ಮಾಡಬೇಕಾಗ್ತೈತಿ. ಸೊ ಫಸ್ಟ್ ಒನ್ ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್ ಮಾಡ್ತೀವಿ, ನೆಕ್ಸ್ಟ್ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ಮಾಡ್ತೀವಿ, ನೆಕ್ಸ್ಟ್ ರಿವೈಸ್ ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್ ಮಾಡ್ತೀವಿ. ಸೊ ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್ ಅಂತಂದ್ರೆ ಏನು ಹಂಗಿದ್ರ? ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್ ಈಸ್ ಅ ಸ್ಟೇಟ್ಮೆಂಟ್ ಆಫ್ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ ಆಫ್ ಅ ಬಿಸ್ನೆಸ್ ಕನ್ಸರ್ನ್. It is prepared in case of accounts from incomplete records. It is like a balance sheet. So statement of affairs ಅನ್ನು ನಾವು ಎದಕ್ಕೆ ಸಂಬಂಧಪಟ್ಟಿರ್ತೈತಿ, ಅಸೆಟ್ಸ್ ಮತ್ತು ಲಯಬಿಲಿಟಿಗೆ ಸಂಬಂಧಪಟ್ಟಿರ್ತೈತಿ. ಇಟ್ ಈಸ್ ಲೈಕ್ ಅ ಬ್ಯಾಲೆನ್ಸ್ ಶೀಟ್ ಅಂತ ಹೇಳ್ತೀವಿ. ಸೊ ಬ್ಯಾಲೆನ್ಸ್ ಶೀಟಿಗೆ ಸಂಬಂಧಪಟ್ಟಂತ ಐಟಮ್ಸ್ ಅನ್ನು ನಾವು ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್ ಅಲ್ಲಿ ಬರಿತೀವಿ. ಸೊ ಹಂಗಿದ್ರೆ ನೆಕ್ಸ್ಟ್ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಅಂಡ್ ಲಾಸ್ ಅಂದ್ರೆ ಏನು? ಇಟ್ ಈಸ್ ಅ ಸ್ಟೇಟ್ಮೆಂಟ್ ಪ್ರಿಪೇರ್ಡ್ ಅಂಡರ್ ಇನ್ಕಂಪ್ಲೀಟ್ ಸಿಸ್ಟಮ್ ಆಫ್ ರೆಕಾರ್ಡ್ಸ್ ಟು ಫೈಂಡ್ ಔಟ್ ದ ಪ್ರಾಫಿಟ್ ಆರ್ ಲಾಸ್ ಆಫ್ ಬಿಸ್ನೆಸ್. ಇದನ್ನ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅನ್ನು ನಾವು ಯಾವಾಗ ಪ್ರಿಪೇರ್ ಮಾಡ್ತೀವಿ? ಇನ್ಕಂಪ್ಲೀಟ್ ರೆಕಾರ್ಡ್ಸ್ ಇದ್ದಾಗ ಆಯ್ತಾ. ಸೊ ಅಂಡರ್ ದ ಇನ್ಕಂಪ್ಲೀಟ್ ಸಿಸ್ಟಮ್ ಆಫ್ ರೆಕಾರ್ಡ್ಸ್ ಅವಾಗ ಮಾತ್ರ ನಾವು ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಪ್ರಿಪೇರ್ ಮಾಡ್ತೀವಿ. ಎದಕ್ಕಂತಂದ್ರೆ ಟು ಫೈಂಡ್ ಔಟ್ ದ ಪ್ರಾಫಿಟ್ ಆರ್ ಲಾಸ್ ಇನ್ ದ ಬಿಸ್ನೆಸ್. ಪ್ರಾಫಿಟ್ ಆಗೈತೇನೋ ಅಥವಾ ಲಾಸ್ ಆಗೈತೆ ಅಂತ ಕಂಡುಹಿಡಲಿಕ್ಕೆ ಈ ಒಂದು ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅನ್ನ ಪ್ರಿಪೇರ್ ಮಾಡ್ತೀವಿ. ಸೊ ಹಂಗಿದ್ರೆ ಡಿಫ್ರೆನ್ಸ್ ಏನೈತಿ? ಡಿಫ್ರೆನ್ಸ್ ಬಿಟ್ವೀನ್ ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್ ಅಂಡ್ ಬ್ಯಾಲೆನ್ಸ್ ಶೀಟ್. ಬ್ಯಾಲೆನ್ಸ್ ಶೀಟ್ಗೂ ಮತ್ತು ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್ ಇರ್ತಕ್ಕಂಥ ಡಿಫ್ರೆನ್ಸ್ ಏನು? ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್ ಏನು ಹೇಳ್ತೈತಿ? ಇಟ್ ಈಸ್ ಪ್ರಿಪೇರ್ಡ್ ಅಂಡರ್ ದ ಇನ್ಕಂಪ್ಲೀಟ್ ರೆಕಾರ್ಡ್ಸ್. ಇನ್ಕಂಪ್ಲೀಟ್ ಆಗ್ಲಾರಂತ ರೆಕಾರ್ಡ್ಸ್ ಇಂದ ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್ ಮಾಡಿರ್ತೀವಿ. ಆದ್ರೆ ಬ್ಯಾಲೆನ್ಸ್ ಶೀಟ್ ಇಟ್ ಈಸ್ ಪ್ರಿಪೇರ್ಡ್ ಅಂಡರ್ ಡಬಲ್ ಎಂಟ್ರಿ ಸಿಸ್ಟಮ್. ಡಬಲ್ ಎಂಟ್ರಿ ಸಿಸ್ಟಮ್ ಅದರ ಅಡಿಯಲ್ಲಿ ಇದನ್ನ ಪ್ರಿಪೇರ್ ಮಾಡ್ತೀವಿ. ಸೊ ನೆಕ್ಸ್ಟ್ ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್ ಇಟ್ ಈಸ್ ಲೆಸ್ ರಿಲಯಬಲ್, ಬ್ಯಾಲೆನ್ಸ್ ಶೀಟ್ ಇಟ್ ಈಸ್ ಮೋರ್ ರಿಲಯಬಲ್. ಇದನ್ನ ನಾವು ಜಾಸ್ತಿ ನಂಬಬಹುದು ಬ್ಯಾಲೆನ್ಸ್ ಶೀಟ್ ಅನ್ನ. ಆದ್ರೆ ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್ ಅನ್ನ ನಂಬಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತಂದ್ರೆ ಇನ್ಕಂಪ್ಲೀಟ್ ರೆಕಾರ್ಡ್ಸ್ ಇಂದ ಅದನ್ನ ನಾವು ರೆಡಿ ಮಾಡಿರ್ತೀವಿ ಅಕೌಂಟ್ ಅನ್ನ. ಸೊ ಇದಿಷ್ಟು ಡಿಫ್ರೆನ್ಸ್ ಬಿಟ್ವೀನ್ ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್ ಮತ್ತು ಬ್ಯಾಲೆನ್ಸ್ ಶೀಟ್. ಸೊ ಈಗ ಫಾರ್ಮ್ಯಾಟ್ ಆಫ್ ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್ ನೋಡೋಣ. ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್ ಆಸ್ ಅಟ್ 31st March 2017 ಇದೆ. ಸೊ 2020 ಮಾಡ್ಕೋಬಹುದು ನೀವು. ಸೊ 31st March. ಸೊ ಈಗ ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್ ಹೆಂಗಿರ್ತದಪ್ಪ ಅಂತಂದ್ರೆ ನಾನು ಆಗಲೇ ಹೇಳಿದೆ, ಇಟ್ ಇಸ್ ಲೈಕ್ ಬ್ಯಾಲೆನ್ಸ್ ಶೀಟ್ ಅಂತ ಹೇಳಿ. ಸೊ ಅದಕ್ಕೆ ಲಯಬಿಲಿಟೀಸ್, ಅಮೌಂಟ್, ಅಸೆಟ್ಸ್, ಅಮೌಂಟ್. ಸೊ ಅಸೆಟ್ಸ್ ಅಲ್ಲಿ ನಿಮಗೆ ಆಗಲೇ ಗೊತ್ತಿದೆ ಅಸೆಟ್ಸ್ ಯಾವ ಬರ್ತಾವ ಅಂತ ಹೇಳಿ. ಸೊ ಇಲ್ಲಿ ಎಕ್ಸಾಂಪಲ್ಸ್ ಕೊಟ್ಟಿದ್ದಾರೆ ನೋಡ್ರಿ. ಲ್ಯಾಂಡ್ ಅಂಡ್ ಬಿಲ್ಡಿಂಗ್, ಮಷಿನರಿ, ಫರ್ನಿಚರ್, ಮೋಟಾರ್ ಕಾರ್ ಆರ್ ವೆಹಿಕಲ್, ಸ್ಟಾಕ್, debtors, bills receivable, cash in hand, cash at bank, prepaid expenses, outstanding income. So ಈ ಸೈಡ್ liabilities, bills payable, creditors, bank overdraft, bank loan, outstanding expenses, income received in advance, capital ಅಂದ್ರೆ ಬ್ಯಾಲೆನ್ಸ್ ಫಿಗರ್. ಇದನ್ನ ನಾವಿಲ್ಲಿ ಇಡ್ತೀವಿ. ಸೊ ದಿಸ್ ಇಸ್ ವಾಟ್ ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್. ಸೊ ನೆಕ್ಸ್ಟ್ ನೋಡ್ರಿ, ಫಾರ್ಮ್ಯಾಟ್ ಆಫ್ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಅಂಡ್ ಲಾಸ್. ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆರ್ ಲಾಸ್ ಫಾರ್ ದ ಇಯರ್ ಎಂಡೆಡ್. ಸೊ ಇದನ್ನ ಹೆಂಗೆ ಮಾಡ್ತೀವಿ? ಪ್ರಾಫಿಟ್ ಆ್ಯಂಡ್ ಲಾಸ್, ಪ್ರಾಫಿಟ್ ಅಥವಾ ಲಾಸ್ ಸ್ಟೇಟ್ಮೆಂಟ್ ಹೆಂಗೆ ಮಾಡ್ತೀವಿ ಅಂತಂದ್ರೆ, ಸೊ ಫಸ್ಟ್ ಪರ್ಟಿಕ್ಯುಲರ್ಸ್, ಅಮೌಂಟ್ 2 ಕಾಲಮ್ ಹಾಕ್ತೀವಿ. ಸೊ ಫಸ್ಟ್ ನಾವಿಲ್ಲಿ ಕ್ಲೋಸಿಂಗ್ ಕ್ಯಾಪಿಟಲ್ ತಗೋತೀವಿ. ಕ್ಲೋಸಿಂಗ್ ಕ್ಯಾಪಿಟಲ್ ಅಂದ್ರೆ 31st ಇರ್ತದಲ್ಲ ಅದು. ಸೊ ಕ್ಲೋಸಿಂಗ್ ಕ್ಯಾಪಿಟಲ್ ಅಟ್ ದ ಎಂಡ್ ಅದನ್ನ ತಗೋಬೇಕು ಫಸ್ಟ್. ನೆಕ್ಸ್ಟ್ ಆಡ್ ಡ್ರಾಯಿಂಗ್ಸ್ ಡ್ಯೂರಿಂಗ್ ದ ಇಯರ್. ಡ್ರಾಯಿಂಗ್ಸ್ ಅಂದ್ರೆ ಕ್ಯಾಶ್ ಆಗಿರ್ಬೋದು, ಗೂಡ್ಸ್ ಆಗಿರ್ಬೋದು, ಅದರ್ ಅಸೆಟ್ಸ್ ಆಗಿರ್ಬೋದು, ಆಡ್ ಮಾಡಬೇಕು. ಲೆಸ್ ಅಡಿಷನಲ್ ಕ್ಯಾಪಿಟಲ್ ಇಂಟ್ರೊಡ್ಯೂಸ್ ಡ್ಯೂರಿಂಗ್ ದ ಇಯರ್. ಎಕ್ಸ್ಟ್ರಾ ಅಡಿಷನಲ್ ಕ್ಯಾಪಿಟಲ್ ಏನು ಹಾಕಿರ್ತಾರೆ ಮತ್ತೆ ಅದನ್ನ ನಾವು ಲೆಸ್ ಮಾಡಬೇಕು. ನೆಕ್ಸ್ಟ್ adjusted closing capital, during the year adjusted closing capital. Next one less opening capital ಅನ್ನ ಲೆಸ್ ಮಾಡ್ತೀವಿ. ಸೊ ನೆಕ್ಸ್ಟ್ ಕ್ಯಾಪಿಟಲ್ ಇನ್ ದ ಬಿಗಿನಿಂಗ್. ಸೊ ಬಿಗಿನಿಂಗ್ ಇದ್ದದನ್ನ ನಾವು ಏನು ಮಾಡ್ತೀವಿ? ಲೆಸ್ ಮಾಡ್ತೀವಿ. ಸೊ ಇವಾಗ ಏನು ಮಾಡ್ಬೇಕು? ನೆಕ್ಸ್ಟ್ ಪ್ರಾಫಿಟ್ ಬಿಫೋರ್ ಅಡ್ಜಸ್ಟ್ಮೆಂಟ್ ಆರ್ ಗ್ರಾಸ್ ಪ್ರಾಫಿಟ್. ಅಡ್ಜಸ್ಟ್ಮೆಂಟ್ಗಿಂತ ಮುಂಚೆ ನಮಗೆ ಏನು ಸಿಗ್ತದಲ್ಲ ಅದಕ್ಕೆ ಪ್ರಾಫಿಟ್ ಬಿಫೋರ್ ಅಡ್ಜಸ್ಟ್ಮೆಂಟ್ ಆರ್ ಗ್ರಾಸ್ ಪ್ರಾಫಿಟ್ ಅಂತ ಕರಿತೀವಿ ಇದನ್ನ. ಸೊ ಅದಕ್ಕೆ ನೆಕ್ಸ್ಟ್ ಏನು ಮಾಡಬೇಕು? ಆಡ್ ಇನ್ಕಮ್ ಮಾಡಬೇಕು. ಅಪ್ರಿಸಿಯೇಷನ್ ಆನ್ ಅಸೆಟ್ಸ್ ಇದ್ರೆ ಆಡ್ ಮಾಡಬೇಕು. ಔಟ್ಸ್ಟ್ಯಾಂಡಿಂಗ್ ಇನ್ಕಮ್ ಏನಾದರೂ ಇದ್ರೆ ಆಡ್ ಮಾಡಬೇಕು. ಪ್ರೀಪೇಡ್ ಎಕ್ಸ್ಪೆನ್ಸಸ್ ಆಡ್ ಮಾಡಬೇಕು. ಆಮೇಲೆ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಆಡ್ ಮಾಡಬೇಕು. ಪ್ರೊವಿಷನ್ ಫಾರ್
ಡಿಸ್ಕೌಂಟ್ ಆನ್ ಕ್ರೆಡಿಟರ್ಸ್ ಆ್ಯಡ್ ಮಾಡಬೇಕು. ಆ ಅಮೌಂಟನ್ನು ಇಲ್ಲಿ ಇಡಬೇಕು, ಆ್ಯಡ್ ಮಾಡಿ. ಸೊ ನೆಕ್ಸ್ಟ್ ಆ್ಯಡ್ ಮಾಡಿದ ಅಮೌಂಟನ್ನು ಟೋಟಲ್ ಇಲ್ಲಿ ಮಾಡ್ತೀವಿ. ಸೊ ನೆಕ್ಸ್ಟ್ ಲೆಸ್ ಎಕ್ಸ್ಪೆನ್ಸಸ್ ಮಾಡಬೇಕು. ಎಕ್ಸ್ಪೆನ್ಸಸ್ ಯಾವ ಬರ್ತಾವ? ಡೆಪ್ರಿಸಿಯೇಷನ್ ಆನ್ ಅಸೆಟ್ಸ್, ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್, ಇನ್ಕಮ್ ರಿಸೀವ್ಡ್ ಇನ್ ಅಡ್ವಾನ್ಸ್, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ಬ್ಯಾಡ್ ಡೇಟ್ಸ್, ಪ್ರೊವಿಷನ್ ಫಾರ್ ಡೌಟ್ಫುಲ್ ಡೇಟ್ಸ್, ಪ್ರೊವಿಷನ್ ಫಾರ್ ಡಿಸ್ಕೌಂಟ್ ಆನ್ ಡೆಟರ್ಸ್. ಸೊ ಇವಿಷ್ಟು ಅಮೌಂಟನ್ನು ನಾವು ಇಲ್ಲಿ ಏನು ಮಾಡ್ತೀವಿ? ಲೆಸ್ ಮಾಡ್ತೀವಿ. ಸೊ ಇದಕ್ಕೆ ಏನಂತ ಕರಿತೀವಿ ನಾವು? ನೆಟ್ ಪ್ರಾಫಿಟ್ ಆರ್ ನೆಟ್ ಲಾಸ್ ಅಂತ ಕರಿತೀವಿ. ಸೊ ಈ ಯಾವ್ಯಾವ ಇಲ್ಲಿ ಬರ್ತಾವ ಐಟಮ್ಸ್ ಅದನ್ನು ನೋಡೋಣಂತ ಒಂದು ಎಕ್ಸಾಂಪಲ್ ತಗೊಂಡು ಅವಾಗ ಗೊತ್ತಾಗ್ತದೆ ನಿಮಗೆ. ಎಸ್, ಸೊ ಇಲ್ಲಿ ಒಂದು ಎಕ್ಸಾಂಪಲ್ ನೋಡೋಣ. ಮಿಸ್ಟರ್ ಅನಿಕೇತ್ ಕೆಪ್ಟ್ ಹೀಸ್ ಬುಕ್ಸ್ ಅಂಡರ್ ಇನ್ಕಂಪ್ಲೀಟ್ ರೆಕಾರ್ಡ್ಸ್. ಹಿ ಪ್ರೊವೈಡ್ಸ್ ಯು ದ ಫಾಲೋವಿಂಗ್ ಇನ್ಫಾರ್ಮೇಶನ್. ಅನಿಕೇತ್ ಕೆಪ್ಟ್ ಹೀಸ್ ಬುಕ್ ಅಂಡರ್ ಇನ್ಕಂಪ್ಲೀಟ್ ರೆಕಾರ್ಡ್ಸ್ ಮಾಡಿದ್ದಾನೆ ಅನಿಕೇತು. ಸೊ ಅವನದು ರೆಕಾರ್ಡ್ಸ್ ಏನೇನು ಐತಿ ಅಂತ ನೋಡೋಣ. ಸೊ ಇಲ್ಲಿ ನಿಮಗೆ ಪರ್ಟಿಕ್ಯುಲರ್ಸ್ ಇನ್ಫಾರ್ಮೇಷನ್ ಏನೇನು ಕೊಡ್ತಾರೆ ನೋಡ್ರಿ. ಪರ್ಟಿಕ್ಯುಲರ್ಸ್ 1/4/2019 ಮತ್ತು 31 ಮಾರ್ಚ್ 2020. ಸೊ ಈಗ ಏನೆಲ್ಲ ಇದೆ ಅಂತ ನೋಡೋಣ. ಸೊ ಫಸ್ಟ್ ಐಟಮ್ ಕ್ಯಾಶ್ ಇದೆ. ಕ್ಯಾಶ್ ಎಲ್ಲಿ ಹೋಗ್ತೈತಿ? ಅಸೆಟ್ನಾಗ ಹೋಗ್ತೈತಿ. ಸೊ ಫಸ್ಟ್ ಗುರ್ತಾ ಮಾಡ್ಕೊಂಬಿಡ್ರಿ, ಕ್ಯಾಶ್ ಅಸೆಟ್ ಹೋಗ್ತೈತಿ. ಬಟ್ ನಾವು ಯಾವಾಗಲೂ ಈ ಅಮೌಂಟನ್ನು ಕನ್ಸಿಡರ್ ಮಾಡಬೇಕು 2020ದು. ಸೊ ನೆಕ್ಸ್ಟ್ ಬ್ಯಾಂಕ್ ಓವರ್ ಡ್ರಾಫ್ಟ್, ಇದು ಲಯಬಿಲಿಟಿ. ಬಿಲ್ಸ್ ರಿಸೀವಬಲ್ ಅಸೆಟ್, ಡೆಟರ್ಸ್ ಅದು ಕೂಡ ಅಸೆಟ್, ಸ್ಟಾಕ್ ಅಸೆಟ್ ಆಗ್ತೈತಿ, ಫರ್ನಿಚರ್ ಅಸೆಟ್, ಮಷಿನರಿ ಅಸೆಟ್, ಬಿಲ್ಸ್ ಪೇಯಬಲ್ ಲಯಬಿಲಿಟಿ, ಬಿಲ್ಡಿಂಗ್ ಅಸೆಟ್, ಕ್ರೆಡಿಟರ್ಸ್ ಲಯಬಿಲಿಟಿ, ಕ್ಯಾಪಿಟಲ್ ಕೂಡ ಲಯಬಿಲಿಟಿ. ಇಲ್ಲಿ ನೋಡ್ರಿ ಕ್ಯಾಪಿಟಲ್ ಒಳಗೆ ಒಂದು ಚೇಂಜ್ ಐತಿ. ಎಂಡಿಂಗ್ ಅಮೌಂಟ್ ಕೊಟ್ಟಿಲ್ಲ, ಕ್ಲೋಸಿಂಗ್ ಕ್ಯಾಪಿಟಲ್ ಕೊಟ್ಟಿಲ್ಲ. ಸೊ ಕ್ಲೋಸಿಂಗ್ ಕ್ಯಾಪಿಟಲ್ ಕೊಟ್ಟಿಲ್ಲ ಅಂತಂದ್ರೆ ಅದನ್ನು ನಾವು ಕಂಡುಹಿಡಿಬೇಕು. ಸೊ ಅದನ್ನು ಕಂಡುಹಿಡಿಯೋಣಂತ. ಸೊ ನೆಕ್ಸ್ಟ್ ಡ್ಯೂರಿಂಗ್ ದ ಇಯರ್ ಹಿ ವಿಡ್ರಿವ್ ಕ್ಯಾಶ್ ₹13,000 ಆ್ಯಂಡ್ ಗೂಡ್ಸ್ ವರ್ತ್ ₹7,000. ಕ್ಯಾಶು ಆಗಿರ್ಬೋದು, ಗೂಡ್ಸು ಆಗಿರ್ಬೋದು. ವಿಡ್ರಾನ್ ಮಾಡಿದ್ದಾನೆ. ಸೊ ಎಷ್ಟೆಷ್ಟು? 13,000 ಕ್ಯಾಶ್ ಮಾಡಿದ್ದಾನೆ, 7,000 ಗೂಡ್ಸ್ ಮಾಡಿದ್ದಾನೆ. ಸೊ ಅದಕ್ಕೆ ಫಾರ್ ಹೀಸ್ ಪರ್ಸನಲ್ ಯೂಸ್ ಹಿ ಹ್ಯಾಡ್ ಆಲ್ಸೋ ಇಂಟ್ರೊಡ್ಯೂಸ್ಡ್ ₹12,000 ಆಸ್ ಅನ್ ಅಡಿಷನಲ್ ಕ್ಯಾಪಿಟಲ್ ಆನ್ 1/7/2019. 1/7/2019ಗೆ ಅಡಿಷನಲ್ ಕ್ಯಾಪಿಟಲ್ ಅಂತ ಹೇಳಿ ಎಷ್ಟು? 12,000 ರೂಪಾಯಿನ ಏನು ಮಾಡಿದಾನೆ ರೀ ಅವನು? ಇಂಟ್ರೊಡ್ಯೂಸ್ ಮಾಡಿದಾನ. ಹೊಸಾದ ಕ್ಯಾಪಿಟಲ್ನ ಇಂಟ್ರೊಡ್ಯೂಸ್ ಮಾಡಿದಾನ 12,000 ರೂಪಾಯಿ. ಸೊ ಅದಕ್ಕೆ ಈಗ ಅಡ್ಜಸ್ಟ್ಮೆಂಟ್ಸ್ ಏನು ಕೊಟ್ಟಿದ್ದಾರೆ ನೋಡೋಣ. ಫಸ್ಟ್ ಅಡ್ಜಸ್ಟ್ಮೆಂಟ್, ಅಪ್ರಿಷಿಯೇಟ್ ಬಿಲ್ಡಿಂಗ್ ಬೈ 20%, 20% ಬಿಲ್ಡಿಂಗ್ ಮೇಲೆ, ಪ್ರೊವೈಡ್ ಬ್ಯಾಡ್ ಡೇಟ್ಸ್ at 5% on debtors ಮೇಲೆ 5%, allow interest on capital ಮೇಲೆ 12%. So next depreciate machinery by ₹3,000. So next salary due but not paid rupees. Okay, salary outstanding salary 1,000. So next machinery depreciation agate ₹3,000. So prepare statement of affairs, statement of profit and loss, ಆಮೇಲೆ ರಿವೈಸ್ಡ್ ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್. ಸೊ ಫಸ್ಟ್ ನಾವು ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್ ಅನ್ನು ಮಾಡೋಣ. ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್ ಅಂದ್ರೆ ನಾನು ಆಗಲೇ ಹೇಳಿದೆ, ಇಟ್ ಈಸ್ ಲೈಕ್ ಅ ಬ್ಯಾಲೆನ್ಸ್ ಶೀಟ್. ಸೊ ಹೆಂಗೆ ಮಾಡೋದು ಅಂತ ಹೇಳಿ ನೋಡೋಣಂತ. ಸೊ ಫಸ್ಟ್ ಅನಿಕೇತ್ ಮೇಲ್ಗಡೆ ಹೆಡ್ಡಿಂಗ್ ಹಾಕ್ರಿ. ಸೊ ನೆಕ್ಸ್ಟ್ ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್ ಆಸ್ ಆನ್ 31 ಮಾರ್ಚ್ 2020. ಸೊ ಲಯಬಿಲಿಟೀಸ್ ರೂಪೀಸ್, ಅಸೆಟ್ಸ್ ರೂಪೀಸ್. ಸೊ ನಾ ಆಗಲೇ ಹೇಳಿದ್ದೆ ಲಯಬಿಲಿಟಿ ಯಾವುದು ಮತ್ತು ಅಸೆಟ್ ಯಾವುದು ಮಾಡ್ಕೊಂಡು ಇಟ್ಕೋರಿ ಅಂತ ಹೇಳಿ. ಸೊ 1 by 1 ಬರ್ಕೊಂತ ಹೋಗ್ರಿ. ಕ್ಯಾಶ್ ಅಲ್ಲಿ ಹೋಗ್ತತಿ, ಅಸೆಟ್ ಅಲ್ಲಿ. ಸೊ ನೆಕ್ಸ್ಟ್ ಬಿಲ್ಸ್ ರಿಸೀವೇಬಲ್ ಅಸೆಟ್ ಐಟಮ್, ಡೆಟರ್ಸ್, ಸ್ಟಾಕ್, ಫರ್ನಿಚರ್, ಮಷಿನರಿ, ಆಮೇಲೆ ಬಿಲ್ಡಿಂಗ್. ಇವೆಲ್ಲ ಎಂಟ್ರಿನ ನೀವು ಅಸೆಟ್ ಸೈಡ್ ಮಾಡಿ ಅಮೌಂಟ್ ಯಾವ್ದು ತಗೋಬೇಕು? ಅಮೌಂಟನ್ನು 31 ಮಾರ್ಚ್ ಕೊಟ್ಟಿದಾರಲ್ಲ 16,000, ಆಮೇಲೆ 20,000. ಸೊ ನೆಕ್ಸ್ಟ್ 40,000, ಸ್ಟಾಕ್ 28,000, ಫರ್ನಿಚರ್ 20,000, ಮಷಿನರಿ 30,000, ಲೈಕ್ ದಿಸ್. ಬಿಲ್ಡಿಂಗ್ 50,000. ಇವನ್ನ ನೀವು ಇಲ್ಲಿ ಎಂಟ್ರಿ ಮಾಡಿರಿ ನೀಟಾಗಿ. ಸೊ ನೆಕ್ಸ್ಟ್ ಲಯಬಿಲಿಟಿ ಸೈಡ್ ಯಾವ್ಯಾವ್ದು ಐಟಮ್ ಬರ್ದಿರಿ? ಫಸ್ಟ್ ಐಟಮ್ ಬ್ಯಾಂಕ್ ಓವರ್ ಡ್ರಾಫ್ಟ್, ಹೌ ಮಚ್? ದಟ್ ಈಸ್ 14,000, ಅದನ್ನು ತಗೋರಿ. ಸೊ ನೆಕ್ಸ್ಟ್ ಲಯಬಿಲಿಟಿ ಬಿಲ್ಸ್ ಪೇಯಬಲ್ 10,000, ಕ್ರೆಡಿಟರ್ಸ್ ಹೌ ಮಚ್? 16,000. ಸೊ ಮೂರೇ ಐಟಮ್ಸ್ ಅದಾವ, ಬ್ಯಾಂಕ್ ಓವರ್ ಡ್ರಾಫ್ಟ್, ಬಿಲ್ಸ್ ಪೇಯಬಲ್, ಕ್ರೆಡಿಟರ್ಸ್. ಇಲ್ಲಿ ರೆಕಾರ್ಡ್ ಮಾಡ್ರಿ. ಸೊ ಈಗ ಕ್ಯಾಪಿಟಲ್ ನಮಗೆ ಕೊಟ್ಟಿಲ್ಲಲ್ಲ, ಸೊ ಕ್ಲೋಸಿಂಗ್ ಕ್ಯಾಪಿಟಲ್ ಕೊಟ್ಟಿಲ್ಲ, ಕಂಡುಹಿಡಿಬೇಕು. ಹೆಂಗೆ ಕಂಡುಹಿಡಿಬೇಕು? ಇವಾಗ ಟೋಟಲ್ ಮಾಡ್ರಿ, ನಿಮ್ಗೆ ಸಿಗ್ತತಿ. ಅಸೆಟ್ ಟೋಟಲ್ ಮಾಡಿ 2,04,000 ಆಗ್ತೈತಿ. ಇದನ್ನ 14,000, 10,000 ಮತ್ತು 16,000 ಮೈನಸ್ ಮಾಡಿದ್ರೆ ನಿಮ್ಗೆ ಕ್ಯಾಪಿಟಲ್ ಬ್ಯಾಲೆನ್ಸಿಂಗ್ ಫಿಗರ್ ಸಿಗ್ತೈತಿ. ದಿಸ್ ಈಸ್ ವಾಟ್ ಕ್ಲೋಸಿಂಗ್ ಕ್ಯಾಪಿಟಲ್ 1,64,000 ಸಿಕ್ತು. ಕೊಟ್ಟಿಲ್ಲ ಅಂದರೆ ನಾವು ಇದನ್ನ ಕಂಡುಹಿಡಿಬೇಕು. ಸೊ ಈಗ ನೆಕ್ಸ್ಟ್ ಏನು ಹಾಕ್ತೀರಿ? ದಿಸ್ ಈಸ್ ವಾಟ್ ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್ ಸಿಕ್ತು. ಸೊ ನೆಕ್ಸ್ಟ್ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆರ್ ಲಾಸ್ ಫಾರ್ ದ ಇಯರ್ ಎಂಡಿಂಗ್ 31 ಮಾರ್ಚ್ 2020. ಸೊ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆರ್ ಲಾಸ್ ಹೆಂಗೆ ಮಾಡೋದು? ಪರ್ಟಿಕ್ಯುಲರ್ಸ್, ಅಮೌಂಟ್ 2 ಕಾಲಮ್ಸ್ ಹಾಕೋರಿ. ಫಸ್ಟ್ ನಾವು ಬರ್ಕೋಬೇಕು ಕ್ಲೋಸಿಂಗ್ ಕ್ಯಾಪಿಟಲ್.
ಓಕೆ. ಸೊ ಕ್ಲೋಸಿಂಗ್ ಕ್ಯಾಪಿಟಲ್ ಅಂತಂದ್ರೆ ಎಲ್ಲಿರ್ತತಿ, ಇಲ್ಲಿರ್ತದೆ ನೋಡ್ರಿ. ಇದು ನೀವು ಕಂಡು ಹಿಡಿದಿರಲ್ಲ, ಇದು 1,64,000 ಇದನ್ನ ಬರೀರಿ. ಸೊ ನೆಕ್ಸ್ಟ್ ಇಲ್ಲಿ ಆ್ಯಡ್ ಡ್ರಾಯಿಂಗ್ಸ್ ಎಲ್ಲಿ ಕೊಟ್ಟಿದ್ದಾರೆ, ಇಲ್ಲಿ ಕೊಟ್ಟಾರ ನೋಡ್ರಿ. ಡ್ಯೂರಿಂಗ್ ದ ಇಯರ್ ಹಿ ವಿಡ್ರೂ rupees ಕ್ಯಾಶ್ ₹13,000 and ಗೂಡ್ಸ್ ವರ್ತ್ ₹7,000. 30,000 + 7,000 20,000 ಆಯ್ತಲ್ಲ, ಅದನ್ನ ನೀವು ಇಲ್ಲಿ ಈ ತರ ಬರ್ಕೊಂಡು ಕ್ಯಾಶ್ 13,000 + 7,000 ಗೂಡ್ಸ್ ಹೌ ಮಚ್ ಟೋಟಲ್ 20,000 ಇಲ್ಲಿ ಆಡ್ ಮಾಡಬೇಕು. ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆರ್ ಲಾಸ್ ಅಲ್ಲಿ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಡ್ರಾಯಿಂಗ್ಸ್ ಅನ್ನ ನೀವು ಲೆಸ್ ಮಾಡ್ತೀರಿ. ಸೊ ಲಾಸ್ಟ್ ಕ್ಲಾಸಲ್ಲಿ ನೋಡಿದಿರಿ ನೀವು. ಸೊ ಅಂದ್ರೆ ಅದು ಲಾಸ್ಟ್ ಚಾಪ್ಟರ್ ಅಲ್ಲಿ 10th ಚಾಪ್ಟರ್ ಅಲ್ಲಿ ನೀವೇನ್ ಮಾಡಿದ್ರಿ, ಟ್ರೇಡಿಂಗ್ ಅಂಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಮಾಡುವಾಗ ಅದನ್ನ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಲೆಸ್ ಮಾಡಿದ್ರಿ. ಬಟ್ ಇಲ್ಲಿ ಇದನ್ನ ಆಡ್ ಮಾಡ್ಕೋಬೇಕು. ಈಗ ಬ್ಯಾಲೆನ್ಸ್ ಶೀಟ್ ಮಾಡ್ತಿರಲ್ಲ ಅವಾಗ ಏನ್ ಮಾಡಿ, ರಿವೈಸ್ಡ್ ಬ್ಯಾಲೆನ್ಸ್ ಶೀಟ್ ಅಂತಂದ್ರೆ ರಿವೈಸ್ಡ್ ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್ ಮಾಡ್ತಿರಲ್ಲ ಅವಾಗ ಲೆಸ್ ಮಾಡಬೇಕು. ಸೊ ಈಗ 20,000 ಆಡ್ ಮಾಡ್ರಿ. 1 lakh ಎಷ್ಟು 84,000 ಆಯ್ತು. ನೆಕ್ಸ್ಟ್ ಲೆಸ್ ಅಡಿಷನಲ್ ಕ್ಯಾಪಿಟಲ್ ಎಲ್ಲಿ ಕೊಟ್ಟಿರ್ತಾರ ಅದನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ. he had also introduced 12,000 as an additional capital on 1/7/2019. 12,000 rupees ಅನ್ನ ಅಡಿಷನಲ್ ಕ್ಯಾಪಿಟಲ್ ಅಂತ ಹೇಳಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಸೊ ಅದನ್ನ ನೀವು ಲೆಸ್ ಮಾಡ್ರಿ. 1,84,000 ಅಲ್ಲಿ 12,000 ಮೈನಸ್ ಮಾಡ್ರಿ. 1,72,000 ಏನಿದು ಅಡ್ಜಸ್ಟೆಡ್ ಕ್ಲೋಸಿಂಗ್ ಕ್ಯಾಪಿಟಲ್, ಇದು ಅಡ್ಜಸ್ಟ್ ಮಾಡಿರಲ್ಲ ನೀವು ಇದು. ಸೊ ಅಡ್ಜಸ್ಟೆಡ್ ಕ್ಲೋಸಿಂಗ್ ಕ್ಯಾಪಿಟಲ್. ಸೊ ನೆಕ್ಸ್ಟ್ ಲೆಸ್ ಓಪನಿಂಗ್ ಕ್ಯಾಪಿಟಲ್ ಮಾಡ್ರಿ. ಓಪನಿಂಗ್ ಕ್ಯಾಪಿಟಲ್ ಎಲ್ಲಿ ಕೊಟ್ಟಿರ್ತಾರ, ಇಲ್ಲಿದೆ 1,40,000. ಈ 1,40,000 ಅನ್ನ ನೀವು ಓಪನಿಂಗ್ ಕ್ಯಾಪಿಟಲ್ ಲೆಸ್ ಮಾಡ್ರಿ. ಸೊ ಯುವರ್ ಆನ್ಸರ್ ಈಸ್ 32,000. ಸೊ ಈಗ ಇದು ಏನು ಗ್ರಾಸ್ ಪ್ರಾಫಿಟ್ ಸಿಕ್ತು ನಿಮಗೆ. ಸೊ ಈಗ ಏನ್ ಮಾಡ್ಬೇಕು, ಇದಕ್ಕೆ ಇನ್ಕಮ್ ಆಡ್ ಮಾಡಬೇಕು, ಎಕ್ಸ್ಪೆನ್ಸಸ್ ಎಲ್ಲ ಲೆಸ್ ಮಾಡಬೇಕು. ಸೊ ಆಡ್ ಇನ್ಕಮ್ಸ್ ಏನೇನ್ ಆಗ್ತಾವು ಅಂತ ನೋಡೋಣ. ಸೊ ಇಲ್ಲಿ ಹೋಗ್ಬೇಕು ಅಡ್ಜಸ್ಟ್ಮೆಂಟ್ಸ್ ಅಲ್ಲಿ. ಅಪ್ರಿಶಿಯೇಟ್ ಬಿಲ್ಡಿಂಗ್ ಇದೇನಾಗ್ತೈತಿ, ಹೆಚ್ಚಿಗೆ ಆಯ್ತಲ್ಲ ಬಿಲ್ಡಿಂಗ್ ಬೆಲೆ 20%, ಅದು ಇನ್ಕಮ್ಗೆ ಹೋಗ್ತೈತಿ. ಸೊ ನೆಕ್ಸ್ಟ್ ಪ್ರೊವೈಡ್ ಫಾರ್ ಬ್ಯಾಡ್ ಡೇಟ್ಸ್, ಡೌಟ್ಫುಲ್ ಡೇಟ್ಸ್ ಇದೆ, ಇದು ಎಕ್ಸ್ಪೆನ್ಸಸ್ ಅಲ್ಲಿ ಹೋಗ್ತೈತಿ. ನೆಕ್ಸ್ಟ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ಇದು ಕೂಡ ಎಕ್ಸ್ಪೆನ್ಸಸ್ ಅಲ್ಲಿ ಹೋಗ್ತೈತಿ. ಡೆಪ್ರಿಶಿಯೇಟ್ ಮಷಿನರಿ, ಇದು ಕೂಡ ಎಕ್ಸ್ಪೆನ್ಸಸ್ ಅಲ್ಲಿ ಹೋಗ್ತೈತಿ. ಸ್ಯಾಲರಿ ಡ್ಯೂ ಬಟ್ ನಾಟ್ ಪೇಡ್, ಇದು ಕೂಡ ಎಕ್ಸ್ಪೆನ್ಸಸ್ ಅಲ್ಲಿ ಹೋಗ್ತೈತಿ. ಸೊ ಈಗ ನಮಗೆ ಇನ್ಕಮ್ ಅಂತಂದ್ರ ಬಿಲ್ಡಿಂಗ್ ಹೆಚ್ಚಿಗೆ ಆಗಿರೋದು, ಅಪ್ರಿಸಿಯೇಷನ್ ಆಗಿರೋದು, ಅದನ್ನ ನಾವು ಬರಿಬೇಕು. ಸೊ ಈಗ ರೈಟ್ ಡೌನ್ ಫಸ್ಟ್ ಒನ್ ಆಡ್ ಇನ್ಕಮ್ಸ್ ಮಾಡಿ. ಫಸ್ಟ್ ಒನ್ ಅಪ್ರಿಸಿಯೇಷನ್ ಆನ್ ಬಿಲ್ಡಿಂಗ್ 20 / 100 ಇಂಟು ಹೌ ಮಚ್ 50,000. ಇದೆಲ್ಲಿಂದ ಬಂತು 50,000, ಬಿಲ್ಡಿಂಗ್ ಬೆಲೆ ಎಲ್ಲಿತ್ತು ನೋಡ್ರಿ, ಬಿಲ್ಡಿಂಗ್ ಬೆಲೆ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ. ಸೊ 50,000 ಇದನ್ನ ಕನ್ಸಿಡರ್ ಮಾಡ್ರಿ. ಸೊ 50,000 ನಿಮಗೆ ಸಿಕ್ತು. ಸೊ ಆನ್ಸರ್ ಇಸ್ 10,000. 42,000 ಆಯ್ತು ಅಂತಂದ್ರ ಆಡ್ ಮಾಡಿದ್ರ 32,000ಗೆ 10,000 ಆಡ್ ಮಾಡಿದ್ರ 42,000. ಸೊ ಇದಕ್ಕೆ ಏನ್ ಮಾಡ್ಬೇಕಾ, ಲೆಸ್ ಎಕ್ಸ್ಪೆನ್ಸಸ್ ಮಾಡಬೇಕು. ಸೊ ಲೆಸ್ ಎಕ್ಸ್ಪೆನ್ಸಸ್ ಯಾವ್ಯಾವು, ಸೊ ಫಸ್ಟ್ ಒನ್ ನಾನು ಆಗ್ಲೇ ಹೇಳಿದೆ ಅಪ್ರಿಶಿಯೇಟ್ ಬಿಲ್ಡಿಂಗ್ ಬಿಡ್ರಿ, PDD ಮಾಡ್ರಿ. PDD ಆನ್ 5%. ಡೆಟರ್ಸ್ ಎಷ್ಟಿದೆ ನೋಡ್ರಿ ಅಮೌಂಟ್, ಎಸ್ ಡೆಟರ್ಸ್ 40,000 ಇದೆ. ಎಸ್ 40,000 ಮೇಲೆ ನೀವು 5% ಮಾಡ್ರಿ, 2,000 ಆಕೈತಿ. ಸೊ ನೆಕ್ಸ್ಟ್ ಅಲೌ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಟ್ 12% ಪರ್ ಎನಮ್. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. ಸೊ ಕ್ಯಾಪಿಟಲ್ ಹಂಗಿತ್ತಂದ್ರೆ ಯಾವ್ದಾದ್ರ ಮೇಲೆ ಮಾಡಬೇಕು ಕ್ಯಾಪಿಟಲ್. ಸೊ 1,40,000 ಇಲ್ಲಿದೆ ನೋಡ್ರಿ ಓಪನಿಂಗ್ ಕ್ಯಾಪಿಟಲ್. 1,40,000 ಮೇಲೆ 12% ಮಾಡ್ರಿ, 16,800 ಆಗ್ತೈತಿ. ಸೆಕೆಂಡ್ ಒನ್ ಆನ್ ಅಡಿಷನಲ್ ಕ್ಯಾಪಿಟಲ್, ಓಪನಿಂಗ್ ಕ್ಯಾಪಿಟಲ್ ಮೇಲೆ ಮಾಡಬೇಕು ಮತ್ತು ಅಡಿಷನಲ್ ಕ್ಯಾಪಿಟಲ್ ಎಲ್ಲಿ ಕೊಟ್ಟಿದ್ದಾರೆ, ಇಲ್ಲಿದೆ. ಅಡಿಷನಲ್ ಕ್ಯಾಪಿಟಲ್ ಇಂಟ್ರೊಡ್ಯೂಸ್ 12,000. ಸೊ ಆ 12,000 ಮೇಲೆ ನೀವು 12% ಮಾಡ್ರಿ, 12 / 100 ಮಾಡ್ರಿ, ಇಂಟು 9 / 12. ಇದು ಹೆಂಗೆ ಬರ್ತೈತಿ, ಸೊ ಇಲ್ಲಿ ಜುಲೈ ಟು ಮಾರ್ಚ್ ತನ ಎನಿಸ್ಬೇಕು. ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್. ಸೊ 9 ಮಂತ್ಸ್ ಆಗ್ತೈತಿ. 9 ಮಂತ್ಸ್ ಆಯ್ತು ಇಂಟ್ರೆಸ್ಟ್ ಅಂತಂದ್ರೆ 9 / 12 ಮಾಡಿದ್ರೆ ನಿಮ್ಗೆ ಆನ್ಸರ್ 1080 ಸಿಗ್ತೈತಿ. ಇದು ಟೋಟಲ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಎಷ್ಟು 17,880. ಸೊ ನೆಕ್ಸ್ಟ್ ಏನೈತೆ ನೋಡ್ರಿ, ಇಂಟ್ರೆಸ್ಟ್ ಆಯ್ತು. ನೆಕ್ಸ್ಟ್ ಡೆಪ್ರಿಶಿಯೇಟ್ ಮಷಿನರಿ, ಡೈರೆಕ್ಟ್ ಅಮೌಂಟ್ ಕೊಟ್ಟಿದ್ದಾರೆ 3,000 rupees. ಸೊ ಡೆಪ್ರಿಸಿಯೇಷನ್ ಆನ್ ಅಮೌಂಟ್ 3,000 ಡೈರೆಕ್ಟ್ ಇಡ್ರಿ. ನೆಕ್ಸ್ಟ್ ಒನ್ ಏನೈತೆ ನೋಡ್ರಿ, ಸ್ಯಾಲರಿ ಡ್ಯೂ ಬಟ್ ನಾಟ್ ಪೇಡ್ 1,000 rupees ಪೇ ಆಗಿಲ್ಲ. ಸೊ ಅದು ಕೂಡ ನಿಮ್ಗೆ ಎಕ್ಸ್ಪೆನ್ಸಸ್ ಆಗ್ತೈತಿ, ಅದನ್ನು ಕೂಡ ಇಲ್ಲಿ ಇಡ್ರಿ. ಸೊ ಈಗ ಟೋಟಲ್ ಅಮೌಂಟ್ ಮಾಡಿ ಇದರಲ್ಲಿ ಇದನ್ನೇನು ಮಾಡ್ರಿ, ಲೆಸ್ ಮಾಡ್ರಿ. 42,000 ಅಲ್ಲಿ 23,880. ಸೊ ಯುವರ್ ಆನ್ಸರ್ ಈಸ್ 18,120. ದಿಸ್ ಈಸ್ ವಾಟ್ ನೆಟ್ ಪ್ರಾಫಿಟ್. ಸೊ ಈಗ ನಾವೇನು ಮಾಡ್ಬೇಕಾ, ಇದೇನು ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆರ್ ಲಾಸ್ ಅಕೌಂಟ್ ಮುಗೀತು. ಸೊ ನೆಕ್ಸ್ಟ್ ನಾವು ಮಾಡಬೇಕಾಗಿದ್ದು ಯಾವುದು, ರಿವೈಸ್ಡ್ ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್ ಆಸ್ ಆನ್ 31st March 2020. ಸೊ ಇವಾಗ ಇದು ರಿವೈಸ್ಡ್ ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್ ಅಂದ್ರೆ
ಆಗಲೇ ಮಾಡಿದ್ರಿ ನೀವು ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್ ಅಷ್ಟೇ ಮಾಡಿದ್ರಿ. ಈಗ ಅಡ್ಜಸ್ಟ್ಮೆಂಟ್ ಎಲ್ಲ ಮಾಡಿರಲ್ಲ, ಸೊ ಅದಕ್ಕೆ ರಿವೈಸ್ಡ್ ಅಂತೀವಿ. ಸೊ ಅದಕ್ಕೆ ಅದು ಹೆಂಗೆ ಮಾಡೋದು ಅಂತ ಹೇಳಿ. ಸೊ ಲಯಬಿಲಿಟೀಸ್ ಅಮೌಂಟ್ 2 ಕಾಲಮ್ಸ್, ಅಸೆಟ್ಸ್ ಅಮೌಂಟ್ ಮತ್ತೆ ಅಮೌಂಟ್. ಸೊ ಫಸ್ಟ್ ನಾವು ಅಸೆಟ್ ಸೈಡ್ ದಿಂದ ಹೋಗೋಣಂತ. ಸೊ ಫಸ್ಟ್ ಅಸೆಟ್ ಸೈಡ್ ಹೋಗ್ಬೇಕಂತಂದ್ರೆ ಈಗ ನೀವು ಎಲ್ಲಿ ನೋಡ್ಬೇಕಾ, ಎಸ್ ಇಲ್ಲಿ ಇನ್ಫಾರ್ಮೇಶನ್ ಕೊಟ್ಟಿರ್ತಾರಲ್ಲ, ಕ್ಯಾಶ್ ಎಷ್ಟಿದೆ 16,000 ಡೈರೆಕ್ಟ್ಲಿ ತಗೋರಿ. ಸೊ ನೆಕ್ಸ್ಟ್ ಅಸೆಟ್ ಮತ್ತೇನೈತೆ ನೋಡ್ರಿ, ಲಯಬಿಲಿಟಿ ಬಿಡ್ರಿ, ಬಿಲ್ಸ್ ರಿಸೀವೇಬಲ್ ಎಷ್ಟಿದೆ 20,000 ಇದೆ, ಅದನ್ನ ತಗೋರಿ. ಸೊ ನೆಕ್ಸ್ಟ್ ಐಟಮ್ ಡೆಟರ್ಸ್ ಎಷ್ಟಿದೆ 40,000. ಡೆಟರ್ಸ್ ಮೇಲೆ ನಿಮ್ಗೆ PDD ಮಾಡಿದಿರಿ, ಎಷ್ಟಿದೆ PDD 5% ಮಾಡಿದಿರಲ್ಲ, ಸೊ ಆ PDD 2,000 rupees ಅನ್ನ ಮೈನಸ್ ಮಾಡಿ 38,000 ತಗೋರಿ. ಸೊ ನೆಕ್ಸ್ಟ್ ಸ್ಟಾಕ್ ಎಷ್ಟಿದೆ 28,000. ಸೊ ಅದನ್ನು ಕೂಡ ಇಲ್ಲಿ ಡೈರೆಕ್ಟ್ ತಗೋರಿ, ಅದರ ಮೇಲೆ ಅಡ್ಜಸ್ಟ್ಮೆಂಟ್ ಇಲ್ಲ. ಸೊ ನೆಕ್ಸ್ಟ್ ಫರ್ನಿಚರ್ 20,000, ಅದು ಕೂಡ ಡೈರೆಕ್ಟ್ ತಗೋರಿ, ಯಾವುದೇ ತರಹದ ಅಡ್ಜಸ್ಟ್ಮೆಂಟ್ ಇಲ್ಲ. ಸೊ ನೆಕ್ಸ್ಟ್ ಮಷಿನರಿ ಎಷ್ಟಿದೆ 30,000 ಇದೆ ಅಂತ ಅನಿಸ್ತದ. ಎಸ್ 30,000 ಇದೆ. ಸೊ 30,000 ಮೇಲೆ 3,000 rupees ಡೆಪ್ರಿಸಿಯೇಷನ್ ಆಗೈತಿ, 3,000 ಮೈನಸ್ ಮಾಡ್ರಿ 27,000 ತಗೋರಿ. ನೆಕ್ಸ್ಟ್ ಬಿಲ್ಡಿಂಗ್ ಎಷ್ಟಿದೆ ನೋಡ್ರಿ, ಬಿಲ್ಡಿಂಗ್ 50,000. ಸೊ 50,000 ಮೇಲೆ ಅಪ್ರಿಸಿಯೇಷನ್ 10,000 ಆಗಿದೆ, ಆಡ್ ಅಪ್ರಿಸಿಯೇಷನ್. ಸೊ ಎಷ್ಟಾಯ್ತು, ಅದು 60,000 rupees ಆಯ್ತು. ಓಕೆ, ಇವಾಗ ಅಪ್ರಿಸಿಯೇಷನ್ ಆಡ್ ಅಪ್ರಿಸಿಯೇಷನ್ ಮಾಡಿದ್ರಿ, ಫರ್ನಿಚರ್ ಅಮೌಂಟ್ ಬರೆದಿರಲಿಲ್ಲ, ಸೊ ಇಲ್ಲಿ 20,000 ತಗೋಬೇಕು. ಸೊ ಈಗ ನೋಡ್ರಿ ನೆಕ್ಸ್ಟ್ ಲಯಬಿಲಿಟಿ ಸೈಡ್ ಹೋಗ್ರಿ. ಇಲ್ಲಿ ಐಟಮ್ಸ್ ನೋಡ್ರಿ, ಲಯಬಿಲಿಟಿ ಯಾವ್ದು ಕೊಟ್ಟಿದಾರ, ಬ್ಯಾಂಕ್ ಓವರ್ ಡ್ರಾಫ್ಟ್ 14,000, ಟೇಕ್ ಇಟ್. ಸೊ ಬ್ಯಾಂಕ್ ಓವರ್ ಡ್ರಾಫ್ಟ್ 14,000. ನೆಕ್ಸ್ಟ್ ಐಟಮ್ ಬಿಲ್ಸ್ ಪೇಯಬಲ್, ಹೌ ಮಚ್ 10,000, ಅದನ್ನು ತಗೋರಿ, ಬಿಲ್ಸ್ ಪೇಯಬಲ್ 10,000. ಸೊ ನೆಕ್ಸ್ಟ್ ಐಟಮ್ ಕ್ರೆಡಿಟರ್ಸ್, ಹೌ ಮಚ್ 16,000, ಅದನ್ನು ಕೂಡ ಡೈರೆಕ್ಟ್ ಅಮೌಂಟ್ ತಗೋರಿ. ನೆಕ್ಸ್ಟ್ ನೋಡ್ರಿ ಕ್ಯಾಪಿಟಲ್ ಹೆಂಗೆ ತಗೋಬೇಕು, ಓಪನಿಂಗ್ ಬ್ಯಾಲೆನ್ಸ್ ಅಂದ್ರೆ ಇದನ್ನ ತಗೋಬೇಕು, 1,40,000 ತಗೋರಿ. ಅದಕ್ಕೆ ಆಡ್ ನೆಟ್ ಪ್ರಾಫಿಟ್. ಸೊ ಲಾಸ್ಟ್ ಚಾಪ್ಟರ್ ಅಲ್ಲಿ ಮಾಡಿದಿರಲ್ಲ ಅದೇ ತರ ಆಡ್ ನೆಟ್ ಪ್ರಾಫಿಟ್ ಎಲ್ಲಿ ಸಿಗ್ತತಿ, ಇಲ್ಲಿ ಸಿಗ್ತದೆ ನೋಡ್ರಿ. ನೆಟ್ ಪ್ರಾಫಿಟ್ ಎಷ್ಟಿದೆ 23,880. ಸೊ ಅದನ್ನ ನೀವು 23,880 ಅದನ್ನ ಇಲ್ಲಿ ಆಡ್ ಮಾಡ್ರಿ. ಸಾರಿ 18,120. ಸೊ ಇದು ಇಲ್ಲಿರ್ತದೆ ನೋಡ್ರಿ, ಎಸ್ ನೆಟ್ ಪ್ರಾಫಿಟ್ 18,120, ಅದನ್ನ ಇಲ್ಲಿ ಆಡ್ ಮಾಡ್ರಿ. ಸೊ ನೆಕ್ಸ್ಟ್ ಆಡ್ ಅಡಿಷನಲ್ ಕ್ಯಾಪಿಟಲ್ ಎಷ್ಟಿದೆ ನೋಡ್ರಿ, ಅಡಿಷನಲ್ ಕ್ಯಾಪಿಟಲ್ ಅಂತಂದ್ರೆ 12,000 ಇಲ್ಲಿ ಕೊಟ್ಟಿರ್ತಾರಲ್ಲ, ಸೊ ಅದನ್ನ ಆಡ್ ಮಾಡ್ರಿ, ಅಡಿಷನಲ್ ಕ್ಯಾಪಿಟಲ್ 12,000. ಸೊ ನೆಕ್ಸ್ಟ್ ಆಡ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ಟೋಟಲ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ನೀವು ಕ್ಯಾಲ್ಕುಲೇಟ್ ಮಾಡಿದಿರಲ್ಲ, ಸೊ ಇದನ್ನ ಅಮೌಂಟ್ ಅನ್ನ ಇಲ್ಲಿ ನೀವು ಆಡ್ ಮಾಡ್ರಿ. ಸೊ ಇಷ್ಟ ಅಮೌಂಟ್ 1,88,000 ಆಯ್ತು. ಸೊ ನೆಕ್ಸ್ಟ್ ಏನ್ ಮಾಡ್ಬೇಕಾ, ಲೆಸ್ ಡ್ರಾಯಿಂಗ್ಸ್ ಮಾಡ್ಬೇಕು. ಡ್ರಾಯಿಂಗ್ಸ್ ಅಮೌಂಟ್ ಎಲ್ಲಿರ್ತತಿ, ಇಲ್ಲಿದೆ ನೋಡ್ರಿ, ಆಡ್ ಮಾಡಿದಿರಲ್ಲ ಇದೇ ಅಮೌಂಟ್ 13,000 ಪ್ಲಸ್ 7,000 20,000 ಇದನ್ನ ನೀವೇನ್ ಮಾಡ್ಬೇಕು, ಇಲ್ಲಿ ಲೆಸ್ ಮಾಡಬೇಕು. ಔಟರ್ ಕಾಲಮ್ 1,68,000 ಆಯ್ತು. ಸೊ ನೆಕ್ಸ್ಟ್ ಸ್ಯಾಲ್ರಿ ಡ್ಯೂ ಬಟ್ ನಾಟ್ ರಿಸೀವ್ಡ್, ಏನು ನಾಟ್ ಪೇಡ್. ಓಕೆ, ಸ್ಯಾಲ್ರಿ ಡ್ಯೂ ಬಟ್ ನಾಟ್ ಪೇಡ್, ಇದು 1,000 rupees ಅನ್ನ ನೀವೇನ್ ಮಾಡಬೇಕು, ಇಲ್ಲಿ ಆಡ್ ಮಾಡಬೇಕು. ಸೊ ಇವಾಗ ನಿಮಗ ಇದು ರಿವೈಸ್ ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್ ಟ್ಯಾಲಿ ಆಗ್ತತಿ 2,09,000 ಬೋತ್ ಸೈಡ್, ಅಸೆಟ್ ಸೈಡ್ ಮತ್ತು ಲಯಬಿಲಿಟಿ ಸೈಡ್. ಥ್ಯಾಂಕ್ ಯು.